ಗುಡ್ ನ್ಯೂಸ್ ಯಾರಿಗೆ ಗುಡ್ ನ್ಯೂಸ್? ಶಾರ್ಟ್ಸ್ ಕ್ರಿಯೇಟರ್ಸ್ ಯಾರ್ದಾರು ನೋಡಿ ಅವ್ರಿಗೆಲ್ಲಾನೇ ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಮೊನೆಟೈಸೇಷನ್ ಆ ಒಂದು ಕ್ರಿಯೇಟರ್ ಏನಿದೆ ನೋಡಿ ಅದನ್ನು ಚೇಂಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಇವಾಗ ಅಪ್ಡೇಟ್ ಬಂದಿರುವಂಥದ್ದು ಯೂಟ್ಯೂಬ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಶಾರ್ಟ್ಸ್ ಕ್ರಿಯೇಟರ್ಸ್ ಇದ್ದಾರೆ ನೋಡಿ ಅವ್ರಿಗೆ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಚಾನಲ್ಲು ಮೊನೆಟೈಸೇಷನ್ ಆನ್ ಆಗ್ತಾ ಇದೆ ಸದ್ಯದರಲ್ಲಿನೇ. ಏನದು ಅಪ್ಡೇಟು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಮಾತಾಡಿ ಹೊಸಬರ ಇದ್ರೆ ಅಥವಾ ನೀವೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ನೋಡಿನ ಶುರು ಮಾಡೋಣ. ನೋಡಿ, ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಮೊನೆಟೈಸೇಷನ್ ರಿಲೇಟೆಡ್ ಒಂದು ಅಪ್ಡೇಟ್ ಬರುತ್ತೆ ಸದ್ಯದಲ್ಲಿ. ಕ್ರಿಯೇಟರ್ ಏನಿರುತ್ತೆ ನೋಡಿ ಅದನ್ನು ಕಮ್ಮಿ ಮಾಡ್ತಾರೆ. 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚಿಂಗ್ ಟೈಮ್ ಆಗ್ತದೆ ನೋಡಿ, ಅದನ್ನು ಕಡಿಮೆ ಮಾಡ್ತಾರೆ ಅಂತ ಹೇಳಿದ್ದೆ ನಿಮಗೆ. ಅದು ಎದ್ರ ಮೇಲೆಪ್ಪ ಅಂತಂದರೆ ಶಾರ್ಟ್ ವಿಡಿಯೋಸ್ಗಳ ಮೇಲೆ. ಲಾಂಗ್ ವಿಡಿಯೋಗಳ ಮೇಲೆ ಕಮ್ಮಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇವಾಗಂತೂ ಇನ್ನೂ ಅಪ್ಡೇಟ್ ಬಂದಿಲ್ಲ. ಮುಂದೆ ಬರುವಂಥ ಚಾನ್ಸಸ್ ಇರಬಹುದು, ಗೊತ್ತಿಲ್ಲ. ಬಟ್ ಇವಾಗ ಶಾರ್ಟ್ಸ್ ರಿಲೇಟೆಡ್ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಇನ್ನು ಮುಂದೆ ನಿಮ್ಮ ಒಂದು ಚಾನಲ್ಲು ಶಾರ್ಟ್ಸ್ ರಿಲೇಟೆಡ್ ಕಂಟೆಂಟನ್ನು ನೀವು ಮಾಡ್ತಾ ಇದ್ದರೆ, ಅಂದರೆ ಶಾರ್ಟ್ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದರೆ ನಿಮ್ಮ ಚಾನಲ್ ಕೂಡ ಇವಾಗ ಮೊನೆಟೈಸೇಷನ್ ಆಗುತ್ತೆ. ಆವಾಗ ನೀವು ಕೂಡ ದುಡ್ಡನ್ನು ಅರ್ನ್ ಮಾಡ್ಬೋದು. ನಿಮ್ಮ ಒಂದು ಚಾನಲ್ ಕೂಡ ಆ್ಯಡ್ಸ್ ಪ್ಲೇ ಆಗುತ್ತೆ. ಆ್ಯಂಡ್ ಕ್ರಿಯೇಟರ್ ಏನಿರುತ್ತೆ ಆ ಒಂದು ಮೊನೆಟೈಸೇಷನ್ ಆನ್ ಮಾಡೋಕ್ಕೆ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚಿಂಗ್ ಟೈಮ್ ಅವರ್ ಏನಿತ್ತು ನೋಡಿ ಅದನ್ನು ತೆಗೆದು ಹಾಕಿಬಿಟ್ಟಿದ್ದಾರೆ ಇವಾಗ. ಅದರ ಬದಲಿಗೆ ನೀವು 10 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡಬೇಕು ಅಷ್ಟೇ. ಅದು 90 ಡೇಸ್ ಒಳಗಡೆ, 90 ದಿನಗಳ ಒಳಗಡೆ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 10 ಮಿಲಿಯನ್ ವ್ಯೂಸ್ ಟೋಟಲ್ ಆಗಿ, ಒಂದು ವಿಡಿಯೋಗಲ್ಲ, ಟೋಟಲ್ ಆಗಿ 10 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡಿದರೆ ನಿಮ್ಮ ಒಂದು ಚಾನಲ್ಲು ಮೊನೆಟೈಸೇಷನ್ ಆನ್ ಆಗುತ್ತೆ. ನಿಮ್ಮ ಒಂದು ಚಾನಲಲ್ಲಿ ಆ್ಯಡ್ಸ್ ಕೂಡ ಪ್ಲೇ ಆಗುತ್ತೆ. ನೀವು ಕೂಡ ಇನ್ನು ಮುಂದೆ ನಿಮ್ಮ ಚಾನಲಲ್ಲಿ ದುಡ್ಡನ್ನು ಅರ್ನ್ ಮಾಡ್ಬೋದು. ಇದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಶಾರ್ಟ್ಸ್ ಕ್ರಿಯೇಟ್ ಮಾಡ್ತಾರೆ ನೋಡಿ ಅವ್ರಿಗೆಲ್ಲನೂ. ಮೊದಲು ಶಾರ್ಟ್ಸ್ ಕಡೆಯಿಂದ, ಯೂಟ್ಯೂಬ್ ಕಡೆಯಿಂದ ಶಾರ್ಟ್ಸ್ ಫಂಡ್ ಅಂತ ಬರ್ತಾ ಇತ್ತು. ಅದು ಎಲ್ಲರಿಗೂ ಸಿಗ್ತಾ ಇರಲಿಲ್ಲ. ಯಾರು ಚೆನ್ನಾಗಿ ವ್ಯೂಸ್ ಹೋಗ್ತಾ ಇತ್ತು ನೋಡಿ ಅವ್ರಿಗೆ ಅಷ್ಟೇ ಸಿಗ್ತಾ ಇತ್ತು. ಇವಾಗ ಅದ್ರ ಜೊತೆಗೇ ನಿಮ್ಮ ಒಂದು ಚಾನಲ್ಲು ಮೊನೆಟೈಸೇಷನ್ ಆನ್ ಆತಪ್ಪ ಅಂತಂದರೆ ಅದ್ರ ಜೊತೆಗೇ ನಿಮ್ಗೆ ದುಡ್ಡೂ ಬರುತ್ತೆ. ಏನು ಆ್ಯಡ್ಸದ್ದು ದುಡ್ಡು ಬರುತ್ತೆ, ಅದೇ ರೀತಿ ಶಾರ್ಟ್ಸ್ ಫಂಡ್ ದುಡ್ಡು ಬರುತ್ತೆ. ಆ್ಯಂಡ್ ದುಡ್ಡು ಸೊ ನೋಡಿ, ಇವಾಗ ಮೊನೆಟೈಸೇಷನ್ ಆನ್ ಆದ ತಕ್ಷಣ ಯಾವ ರೀತಿ ದುಡ್ಡು ಬರುತ್ತೆ, ಯಾವ ರೀತಿ ಆ್ಯಡ್ಸ್ ಪ್ಲೇ ಮಾಡ್ತಾರೆ, ಇದನ್ನೆಲ್ಲ ನಿಮಗೆ ಡೌಟ್ ಇರ್ಬೋದು. ನೋಡಿ, ಇವಾಗ ಯಾವ ರೀತಿ ನಿಮ್ಮ ಚಾನಲಲ್ಲಿ ಆ್ಯಡ್ಸ್ ಪ್ಲೇ ಮಾಡ್ತಾರಪ್ಪ ಅಂತಂದರೆ ನೋಡಿ, ಇವಾಗ ನೀವು ಶಾರ್ಟ್ಸ್ನ ಈಗ ಸ್ಕಿಪ್ ಮಾಡ್ತಾ ಇರ್ತಾರೆ ನೋಡಿ, ನೋಡ್ತಾ ಇರ್ತಾರೆ ನೋಡಿ, ಈಗ ಸ್ವೈಪ್ ಮಾಡ್ತಾ ಇರ್ತಾರೆ ನೋಡಿ, ಸ್ವೈಪು. ಸೊ ಈಗ ಒಂದು ವಿಡಿಯೋದಿಂದ ಇನ್ನೊಂದು ವಿಡಿಯೋಗೆ ಮಿಡ್ಲಲ್ಲಿ ಆ್ಯಡ್ಸ್ನ ಪ್ಲೇ ಮಾಡ್ತಾರೆ ಅವರು, ಆಯಿತಾ? ಅದಕ್ಕೆ ಜನರೇಟ್ ಆಗುವಂಥ ದುಡ್ಡನ್ನು ನಿಮಗೆ ಕೊಡ್ತಾರೆ. ಅದು ಯಾವ ರೀತಿ ನೋಡಿ, ಇವಾಗ ಒಂದು 10 ವಿಡಿಯೋ ಅಂತ ತಿಳ್ಕೊಳ್ಳಿ. ಇವಾಗ ನಾವೊಬ್ಬ ವಿವರು, ನಾನು ಈಗ ನೋಡ್ತಾ ಇರ್ತೀನಿ ಶಾರ್ಟ್ಸ್ನ, ಒಂದು 10 ಜನದ ನೋಡಿ ಅಂತ ತಿಳ್ಕೊಳ್ಳಿ. 10 ಜನ ಬೇರೆ ಬೇರೆ ಕ್ರಿಯೇಟರ್ಸ್ ಇರ್ತಾರೆ. ಅದರಲ್ಲಿ ಒಂದು ಅಟ್ಲೀಸ್ಟ್ ಒಂದು 3-4 ಆ್ಯಡ್ ಬಂದ್ರೂ ಕೂಡ ಆ 3-4 ಆ್ಯಡು ದುಡ್ಡನ್ನು ಆ 10 ಜನಕ್ಕೂ ಯಾರು ಅದರ 10 ಜನದಲ್ಲಿ ಯಾರಿಗೆ ಮೊನೆಟೈಸೇಷನ್ ಆನ್ ಆಗಿದೆ ನೋಡಿ, ಅದೊಂದು 5 ಜನಕ್ಕೆ ಮೊನೆಟೈಸೇಷನ್ ಆನ್ ಆಗಿದೆ, ಇನ್ನು 5 ಜನಕ್ಕೆ ಮೊನೆಟೈಸೇಷನ್ ಆನ್ ಆಗಿಲ್ಲ, 5 ಜನಕ್ಕೆ ಆ ಒಂದು ದುಡ್ಡನ್ನು ಅವ್ರಿಗೆ ಸಮನಾಗಿ ಹಂಚ್ತಾರೆ. ಯಾವ ರೀತಿ ನೋಡಿ, ಇವಾಗ ಯೂಟ್ಯೂಬರು ಒಂದು ರೂಲ್ಸ್ ಏನಿತ್ತು, 45% ಲಾಂಗ್ ವಿಡಿಯೋಗೆ 45% ತಾವು ಇಟ್ಕೊತಾಯಿದ್ರು, 55% ನಮಗೆ ಕೊಡ್ತಾಯಿದ್ರು ಲಾಂಗ್ ವಿಡಿಯೋಗೆ. ಇದರಲ್ಲಿ ರೂಲ್ಸ್ ಚೇಂಜು, ಅಂದರೆ ಉಲ್ಟಾ ಆಗಿದೆ. 45% ನಮಗೆ ಕೊಡ್ತಾರೆ, 55% ಯೂಟ್ಯೂಬರ್ ಇಟ್ಕೊತಾರೆ. ಆ 55% ಹೆಂಗಪ್ಪ ಅಂದರೆ ಈ 3 ಆ್ಯಡ್ ಪ್ಲೇ ಆಗಿದೆಯಲ್ಲ, ಈ 3 ಆ್ಯಡನ್ನು 55% ಯೂಟ್ಯೂಬರ್ ಇಟ್ಕೊಂಡು 45% ಏನು ಉಳಿತೈತೆ ನೋಡಿ, ಆ ಒಂದು 5 ಕ್ರಿಯೇಟರ್ಗೆ ಯಾರು ಜಾಸ್ತಿ ವ್ಯೂ ಬಂದಿದೆ ನೋಡಿ ಅವ್ರಿಗೆ ಮುಖಾಂತರ ಅದನ್ನ ಹಂಚ್ತಾ ಹೋಗ್ತಾರೆ ಆ 45%ನ. ಅಂದರೆ ಇವಾಗ ಒಬ್ಬ ಯೂಟ್ಯೂಬರ್ ಇದ್ದಾನೆ, ಅವ್ಗೆ 5 ಲಕ್ಷ ವ್ಯೂಸ್ ಬಂದಿದೆ ಆ ಒಂದು ಶಾರ್ಟ್ಸ್ಗೆ, ಆವಾಗ ಒಂದು ಆ್ಯಡ್ಸ್ ಪ್ಲೇ ಆಗಿದೆ ಅಂತ 5 ಲಕ್ಷಕ್ಕೆ ಎಷ್ಟು, ಆ 45%ಅಲ್ಲಿ ಎಷ್ಟು ಬರಬೇಕು ಅವ್ಗೆ ಎಷ್ಟು ಕೊಡೋದು. ಅದ್ರ ತಳಗಿರೋವಂಥ ಅವ್ಗೆ 1 ಲಕ್ಷ ವ್ಯೂಸ್ ಬಂದಿದೆ, ಅವ್ಗೆ ಎಷ್ಟು ಕೊಡಬೇಕು. ಇನ್ನೊಬ್ಬಗೆ 50,000 ವ್ಯೂಸ್ ಬಂದಿದೆ, ಅವ್ಗೆ ಎಷ್ಟು ಕೊಡಬೇಕು. ಒಬ್ಬಗೆ 10,000 ವ್ಯೂಸ್ ಬಂದಿದೆ, ಅವ್ಗೆ ಎಷ್ಟು ಕೊಡಬೇಕು. ಸೊ ಈ ರೀತಿ ಆ 45%ಅಲ್ಲಿ ಆ ಒಂದು ವಿಡಿಯೋ ಗ್ಯಾಪಲ್ಲಿ ಬಂದಿರುವಂಥ ಆ್ಯಡ್ಸಲ್ಲಿ ಆ ಬಂದಿರುವಂಥ ರೆವೆನ್ಯೂನ ತೊಗೊಂಡು ಅವ್ರಿಗೆಲ್ಲ ಹಂಚ್ತಾ ಹೋಗ್ತಾರೆ. ಸೊ ಈ ರೀತಿ ಈ ಫಂಡ್ನ ಈ ರೀತಿ ಡಿವೈಡ್ ಮಾಡ್ತಾರೆ ಅವರು. 45% ನಿಮಗೆ ಕೊಡ್ತಾರೆ, 55% ಯೂಟ್ಯೂಬರ್ ಇಟ್ಕೊತಾರೆ. ಅದ್ರ ಜೊತೆಗೇ ನಿಮಗೆ ಈಗ ನೋಡಿ ಲಾಂಗ್ ವಿಡಿಯೋಸ್ಗಳಿಗೆ ಸೂಪರ್ ಥ್ಯಾಂಕ್ಸ್ ಆಗಿರ್ಬೋದು. ಸೊ ಈ ರೀತಿ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ನಿಮಗೆ ಶಾರ್ಟ್ಸಲ್ಲಿ ಕೂಡ ನಿಮಗೆ ಸೂಪರ್ ಥ್ಯಾಂಕ್ಸು ಅಥವಾ ಬೇರೆ ಬೇರೆ ಒಂದು ಫೀಚರ್ನ ಕೊಡ್ತಾರೆ ಅಂತ ಯೂಟ್ಯೂಬರು. ನೋಡಿ, ಇವಾಗ ಶಾರ್ಟ್ಸ್ ಏನಾದರೂ ಇಷ್ಟ ಆಯ್ತಪ್ಪ ಅಂತಂದರೆ ಅವರು ಸೂಪರ್ ಥ್ಯಾಂಕ್ಸ್ ಮುಖಾಂತರ ಕೂಡ ನಿಮಗೆ ದುಡ್ಡನ್ನು ಕೊಡ್ತಾರೆ. 30% ಯೂಟ್ಯೂಬರ್ ಇಟ್ಕೊತಾರೆ, 70% ನಿಮಗೆ ಕೊಡ್ತಾರೆ. ಸೊ ಈ ರೀತಿ ವರ್ಕ್ ಆಗುತ್ತೆ ಈ ಒಂದು ಮೊನೆಟೈಸೇಷನ್ ರೂಲ್ಸ್. ನೋಡಿ, ತುಂಬ ಜನಕ್ಕೆ ಈ ಒಂದು ಡೌಟ್ ಇರುತ್ತೆ, ಏನಪ್ಪ ಅಂತಂದರೆ ನಾವು ಲಾಂಗ್ ವಿಡಿಯೋಸ್ಗಳನ್ನ ಮಾಡ್ತೀವಿ, ಅದರಲ್ಲಿ ಶಾರ್ಟ್ ವಿಡಿಯೋಸ್ಗಳನ್ನ ಹಾಕಿದರೆ ನಮಗೂ ದುಡ್ಡು ಬರುತ್ತಾ ಅಂತ ತುಂಬ ಜನಕ್ಕೆ ಇದೊಂದು ಡೌಟ್ ಇರ್ಬೋದು. ದುಡ್ಡು ಬರುತ್ತೆ, ಅದಕ್ಕೇನು ಶಾರ್ಟ್ ವಿಡಿಯೋಸ್ ಅದಕ್ಕೊಂದು ಚಾನಲ್ಲೇ ತೆಗಿಬೇಕು, ಅದಕ್ಕೊಂದು ಸಪ್ರೇಟಾಗಿ ಇದು ಮಾಡ್ಬೇಕಂತ ಏನು ರೂಲ್ಸ್ ಏನಿಲ್ಲ. ನೀವು ಶಾರ್ಟ್ ವಿಡಿಯೋಸ್ಗಳನ್ನ ಹಾಕಿನೂ ಕೂಡ ದುಡ್ಡು ಅರ್ನ್ ಮಾಡ್ಬೋದು, ಅದರಲ್ಲಿ ಲಾಂಗ್ ವಿಡಿಯೋಸ್ಗಳನ್ನ ಹಾಕಿ ಕೂಡ ದುಡ್ಡನ್ನು ಅರ್ನ್ ಮಾಡ್ಬೋದು. ಬಟ್ ಅದು ರೂಲ್ಸ್ ಏನಿದೆ ಅದು ಚೇಂಜ್ ಆಗುತ್ತೆ ಅಷ್ಟೇ. 90 ಡೇಸ್ ಒಳಗಡೆ ನೀವು 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್
10 ಮಿಲಿಯನ್ ವ್ಯೂಸ್ನ ಆರಾಮ್ಸೆ ನೀವು ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ನಿಮ್ಮ ಒಂದು ಚಾನಲಲ್ಲಿ ಮೋಟಿವೇಷನ್ ಆನ್ ಆಗುತ್ತೆ. ಸೊ ಈ ಒಂದು ಅಪ್ಡೇಟು ಸದ್ಯದಲ್ಲೇ ರೋಲ್ಔಟ್ ಆಗುತ್ತೆ. ಐ ಥಿಂಕ್ ಜನವರಿ 1ರಿಂದ ಸ್ಟಾರ್ಟ್ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಶಾರ್ಟ್ಸ್ ಕ್ರಿಯೇಟರ್ ಆಗಿದ್ದರೆ ಇವಾಗಲೇ ನಿಮ್ಮ ಒಂದು ಚಾನಲ್ ಬೇಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಡೈಲಿ ಅಪ್ಲೋಡ್ ಮಾಡಿ ವೀಡಿಯೋಸ್ಗಳನ್ನ. ಮುಂದೆ ಹೇಳಕ್ಕೆ ಬರೋಲ್ಲ, ನಿಮ್ಮ ಒಂದು ಚಾನಲ್ಲು ಮೋಟಿವೇಷನ್ ಆನ್ ಆಗಿ ನೀವು ಕೂಡ ಸಾಕಷ್ಟು ದುಡ್ಡನ್ನು ಅರ್ನ್ ಮಾಡ್ಬೋದು. ಸೊ ಈ ಒಂದು ಅಪ್ಡೇಟು ಹೇಗೆ ಅನಿಸ್ತು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಬೇಡಿ ಆಯ್ತಾ. ಇದೇ ರೀತಿ ಇಂಟ್ರೆಸ್ಟಿಂಗ್ ನೋಡೋದು ನಿಮಗೆ ಮುಂದೆ ಮತ್ತೆ ಟೆಕ್ ಟಾಟಾ ಬಾಯ್.